विभिन्न दलित संगठनों ने बीदर स्थित ब्रिम्स टीचिंग हॉस्पिटल के प्रथम श्रेणी सहायक एवं प्रभारी स्वच्छता पर्यवेक्षक प्रकाश मालवीय पर मानसिक शारीरिक उत्पीड़न एवं दुर्व्यवहार का आरोप लगाया है। इस संबंध में प्रकाश मालवीय ने मीडिया के समक्ष अपनी व्यथा व्यक्त करते हुए बताया कि सभी संगठनों से कहा कि आप मेरी निष्ठावान सेवा को कमजोर करने की कोशिश कर रहे हैं और मुझ पर झूठा आरोप लगा रहे हैं। मैं अनुरोध करता हूं कि संस्थान प्रशासन के माध्यम से उचित जांच की जाए और जो लोग मुझे बदनाम करने की कोशिश कर रहे हैं उनके खिलाफ पुलिस मामला दर्ज किया जाए। केपी न्यूज के कैमरामैन प्रभुराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ಇಲ್ಲಿ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಸುಮಾರು 4-5 ವರ್ಷದಿಂದ ವರ್ಕ್ ಮಾಡೀನಿ. ಮಧ್ಯದಲ್ಲಿ ಬ್ರೇಕ್ ಆಗಿ ಮತ್ತೆ 1.5 ವರ್ಷ ಹಿಂದೆ ಮತ್ತೆ ಜಾಯ್ನ್ ಆಗಿ ಬಂದು ನನಗೆ ಪದೇ ಹೀಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗೇನೋ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ, ಆದರೆ ಇವ್ರು ಏನಂದ್ರೆ ನಮಗೆ ಪದೇ ಹೀಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು ತಿಳಿತಾ ಇಲ್ಲ. ಅಂದ್ರೆ ಯಾರು ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್? ಟಾರ್ಚರ್ ಏನಂದ್ರೆ ಈಗ ನನ್ನ ಹಿಂದೊಂದು ಈ ಸಂಸ್ಥೆಗೆ ಸಂಬಂಧಪಡಲಾರ್ದ ವ್ಯಕ್ತಿಗಳೆಲ್ಲ ಷಡ್ಯಂತ್ರ ನಡೆಸಿ ಇದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆದಾಗ ಸುಮಾರು 2023ರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀನಿ. ಆದರೆ ಇಲ್ಲಿ ತನಕ ನನಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ ಸರ್. ಸಾಹೇಬ್ರು ನಮ್ಮ ನಿರ್ದೇಶಕರಿಗೆ ಕೊಟ್ಟಿದ್ದೀನಿ. ನಮ್ಮ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಏನದ ಗೊತ್ತಿಲ್ಲ. ಅದ್ರದ್ದು ಒಳಗಿಂದ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಅದು ನನಗೆ ಭಾಳ ತಕ್ಲೀಫ್ ಆಗ್ತಾ ಇದೆ ಸರ್. ಇವತ್ತು ನಾನು ಏನೋ ನನ್ನ ಮಕ್ಕಳದು ಮುಖ ನೋಡಿ ನಾನು ಜೀವಂತವಾಗಿ ಉಳಿದೀನಿ. ಇಲ್ಲಾಂದ್ರೆ ಯಾವತ್ತೂ ನಾನು ಇದಾಗಬೇಕಾಗಿತ್ತು. ಇವ್ರ ಕಿರುಕುಳ ಹಿಂಗಾಗ್ಯದ. ಇವ್ರು ಪ್ರತಿಯೊಂದು ನಾನು ರೈಟಿಂಗ್ನಲ್ಲಿ ಬರ್ಕೊಟ್ಟಿನಿ, ಇವ್ರು ಏನೇನು ತಪ್ಪು ಮಾಡ್ತಾರೆ ಏನೇನಿಲ್ಲ ಅಂಥೇಳಿ. ಆದರೂ ನಮ್ಮ ಸಾಹೇಬ್ರು ಯಾಕೋ ನನ್ನ ಮೇಲೆ ಕರುಣೆ ತೋರಿಸ್ತಾನೆ ಇಲ್ಲ. ನನ್ನಂತೂ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದೀನಿ ನಾನು. ಇವಾಗ ನನಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಸರ್ ಮೊನ್ನೆ ಪ್ರಕರಣದ ಏನಾಯ್ತು ಸರ್? ಮೊನ್ನೆ ಪ್ರಕರಣದ್ದು ಅದು ಇನ್ಕ್ವೈರಿ ಕೂಡಿಸಿದ್ರು. ಮೇಡಮ್ ಅವ್ರು ಹೇಳಿದ ಮೇಲೆ ಮೇಡಮ್ ಅವ್ರ ಆದೇಶ ಪ್ರಕಾರ ಇನ್ಕ್ವೈರಿ ಕೂಡಿದ್ರು. ಇನ್ಕ್ವೈರಿ ಆಯಿತು. ಇನ್ಕ್ವೈರಿ ಆದಾಗ ಇನ್ಕ್ವೈರಿದಾಗ ನನಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇನ್ಕ್ವೈರಿದಾಗ ನನ್ನ ತಪ್ಪಿಲ್ಲ ಅಂತೇಳಿ ಬರ್ದಿದೆ ಸರ್. ಅದರಲ್ಲಿ ನಂದು ಯಾವುದೂ ತಪ್ಪಿಲ್ಲ ಅಂಥೇಳಿ ಬರ್ದಿದ್ದಾರೆ ಸರ್. ಆದರೂ ಈಗ 2 ತಿಂಗಳಾಯಿತು. ನಾನು ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿನಿ ಸರ್. ಒಂದು 6-7 ಮನವಿ ಕೊಟ್ಟೀನಿ. ಇದ್ರ ಪ್ರಕಾರ ನನಗೆ ಅನ್ಯಾಯ ಆಗ್ಯದ. ಇದು ಅಪರಾಧನೆ ಭಾಳ ದೊಡ್ಡ ಗಂಭೀರವಾದ ಅಪರಾಧನೆ ಅದ. ನನಗೂ 2 ಹೆಣ್ಮಕ್ಳು ಅವ್ರಿಗೆ ನಾನು ಮುಂದೆ ಇದು ಮಾಡಬೇಕು. ಅವ್ರ ಭವಿಷ್ಯದ ಮೇಲೂ ಇದು ಬೀಳ್ತಾ ಇದೆ, ಪರಿಣಾಮ ಬೀಳ್ತಾ ಇದೆ. ದಯಮಾಡಿ ನನಗೆ ನ್ಯಾಯ ಕೊಡ್ರಿ ಅಂತೇಳಿ 5-6 ಮನವಿ ಕೊಟ್ಟೀನಿ ಸರ್. ನಿರ್ದೋಷಿ ಅಂತ ಬಂದಿದ್ದು ಯಾವಾಗ ಸರ್? ಬಂದಿದ್ದು 17ನೇ ತಾರೀಕಿಗೆ ಕೊಟ್ಟಿದ್ದಾರೆ ಸರ್. 17ನೇ ತಾರೀಕು ಕೊಟ್ಟಿದ್ದಾರೆ, ಮಾರ್ಚ್. ಮೇಡಮ್ ಅವ್ರು ಬಂದು ಒಂದು ವಾರದೊಳಗೆ ಇನ್ಕ್ವೈರಿ ಮಾಡಿ ಇನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ 17 ತಾರೀಕಿಗೆ. ಅದ್ರ ನಂತರ 6 ಅಪ್ಲಿಕೇಶನ್ ಕೊಟ್ಟೀನಿ. ದಯಮಾಡಿ ನನಗೆ ನ್ಯಾಯ ಕೊಡ್ರಿ. ನನ್ನ ಮಕ್ಕಳ ಮೇಲೂ ನನ್ನ ಕುಟುಂಬ ಮೇಲೂ ನನ್ನ ಮೇಲೂ ಭಾಳ ಪರಿಣಾಮ ಇದೆ. ಇವತ್ತು ನಾನು ಆಫೀಸ್ ಬರ್ಬೇಕಂದ್ರೆ ಮುಖಕ್ಕೆ ಏನೋ ಕಟ್ಕೊಂಡು ಬರ್ಬೇಕಂತ ಪರಿಸ್ಥಿತಿ ಬಂದಿದೆ ಅಮ್ಮ ನನಗೆ. ಮತ್ತಾದ್ರೆ ಸುಳ್ಳು ಆರೋಪ ಮಾಡಿದವರು ಎಷ್ಟು ಜನ ಸರ್? ಎಷ್ಟು ಜನದ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಸರ್? ಸುಳ್ಳು ಆರೋಪ ಮಾಡಿದವ್ರ ಮೇಲೆ ಅವ್ರು 6 ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಠಾಣೆಯಲ್ಲಿ, ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಅದ್ರ ಇವತ್ತು ಇನ್ಕ್ವೈರಿ ಪ್ರಕಾರ ಆ್ಯಕ್ಷನ್ ತಗೋರಿ ಅಂತೇಳಿ ನಾನು ಮನವಿ ಮಾಡ್ಕೊಂಡ್ರೆ ಇವತ್ತಿನ ತನಕ ಯಾವುದೂ ಇದು ಮಾಡ್ತಾ ಇಲ್ಲ. ನನಗೆ ಇವತ್ತು ಡ್ಯೂಟಿಗೆ ಬರ್ಬೇಕಂದ್ರೂ ಮುಖ ಇಲ್ಲ. ನನಗೆ ಏನು ಮಾಡ್ಕೋಬೇಕು ಅಂಥೇಳಿ ಅರ್ಥ ಆಗ್ತಾ ಇಲ್ಲ. ನಾನು ಮಾನಸಿಕವಾಗಿ ಭಾಳ ತೊಂದರೆಯಲ್ಲಿದ್ದೀನಿ ಮೇಡಮ್. ನಾನು ಈಗ ಇನ್ನೊಂದು ಸರ್, ಈಗ ನಿಮ್ಗೆ